ಸರ್ ಈಗ ನಾನು ಹೀರೋ ಆಗಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ ಅಂದರೆ ಯಾರೋ ಒಬ್ಬ ಹೀರೋ ನಿಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡಿರ್ತಾರೆ. ಸೊ ಆ ಥರ ಯಾರು ನಿಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡಿದ್ದು, ಹಾಗೆ ನಮ್ಮ ಕನ್ನಡ ಸ್ಟಾರ್ಗಳು ಅಥವಾ ನೀವು ಫಿಲಮ್ ಸ್ಟಾರ್ಸ್ ನೀವು ಯಾರನ್ನೇ ತೊಗೊಂಡ್ರು ಯಾರಿಂದ ಮೇಜರಾಗಿ ಏನೇನು ಕಲ್ತಿದ್ದೀರಾ, ನಿಮಗೆ ಬೇಕಿರೋಂಥ ಪಾಯಿಂಟ್ಸ್ಗಳು ಫಿಲ್ಮ್ಗೆ ಪ್ರಿಪ್ರೇಷನ್ಗೆ? ಮೇಡಮ್ ಎಲ್ಲರಿಂದನೂ ಒಂದು ಸ್ವಲ್ಪ ಪಾಯಿಂಟ್ಸು ತಗೊಂಡಿದ್ದೀವಿ. ಅಂದರೆ ಈಗ ಶಿವಣ್ಣ ಸರ್ ನೋಡಿದ್ರೆ ಇಷ್ಟು ಏಜ್ ಆಗಿದ್ರು ಆ ಎನರ್ಜಿ, ಆ ಒಳ್ಳೆ ಮನ್ಸು ಅದು. ಮತ್ತೆ ಅಪ್ಪು ಸರಲ್ಲಿ ಡ್ಯಾನ್ಸ್ ಬೇಕಾ, ಫೈಟ್ ಬೇಕಾ, ಅದು ಎಲ್ಲದಕ್ಕಿಂತ ಇಂಪಾರ್ಟೆಂಟು ಕ್ಯಾರೆಕ್ಟ್ರು. ಎಲ್ಲರನ್ನೂ ಒಂಥರ ಟ್ರೀಟ್ ಮಾಡೋದು, ಆ ನಗ್ನಗ್ತಾ ಒಂದು ಅದನ್ನೆಲ್ಲ ಮರೆಯೋಕ್ಕೆ ಆಗಲ್ಲ. ಸೊ ಅಪ್ಪು ಸರ್ ಹತ್ರ ಅದು, ದರ್ಶನ್ ಸರ್ ಹತ್ರ ಅದೇ ನಾನು ಆಗ್ಲೇ ಹೇಳ್ದಾಗೆ ಒಂದು ಅವ್ರ ಸಿನಿಮಾಗಳಲ್ಲಿ ಒಂಥರ ಲೈವ್ಲಿ ಆಗಿ ಆಕ್ಟ್ ಮಾಡ್ತಾ ಇದ್ದ ಅದು. ಮತ್ತೆ ಆಫ್ ಸ್ಕ್ರೀನ್ ಒಂದು ಮಾಸು, ಮತ್ತೆ ಅವ್ರ ಕಾರ್ ಕ್ರೇಜ್, ಆ ತರದ್ದೆಲ್ಲ ಒಂಥರ ಕನೆಕ್ಟ್ ಇನ್ಸ್ಪೈರ್ ಆಗಿ ತಗೊಂಡಿದ್ದು ಅಂದ್ರೆ ಅದೇ ದರ್ಶನ್ ಸರ್ ಹತ್ರ ನೋಡಿ. ಆ ಆಕ್ಟಿಂಗ್ ಆ ಹಳೆ ಸಿನಿಮಾಗಳಲ್ಲಿ ಯಾವ ತರ ಅವ್ರದ್ದು ಒಂಥರ ಲೈವ್ಲಿ ಆಗಿ ಕಾಮಿಡಿ ಎಲ್ಲ ನ್ಯಾಚುರಲ್ ಆಗಿ ಬರ್ತಿತ್ತು, ಆ ತರದ್ದು. ಈಗ ಶಿವಣ್ಣ ಸರ್ ಅಲ್ಲಿ ಎನರ್ಜಿ, ಈಗ ಅಪ್ಪು ಸರ್ ಅಲ್ಲಿ ಡ್ಯಾನ್ಸು, ಫೈಟು ಎಲ್ಲಾನು. ಸೊ ಎಸ್ ಸರ್ ಅಲ್ಲಿ ಥಿಂಕಿಂಗು, ಅವ್ರದ್ದು ಸಿನಿಮಾ ಚೂಸ್ ಮಾಡೋ, ಸ್ಕ್ರಿಪ್ಟ್ ಚೂಸ್ ಮಾಡೋ ಒಂದು ವಿಧಾನ ಯಾವ ತರ, ಎಲ್ಲಾನು ಒಂಥರ ಚೆನ್ನಾಗಿರೋ ಸ್ಕ್ರಿಪ್ಟ್ಗಳು ಚೂಸ್ ಮಾಡ್ತಾ ಇದ್ದು. ಈಗ ನಮ್ಮ ಕನ್ನಡ ಸ್ಟಾರ್ ಲಿಸ್ಟ್ ಅಲ್ಲಿ ಸುದೀಪ್ ಸರ್ ಬರ್ತಾರೆ. ಸುದೀಪ್ ಸರ್ದು ಈ ಮಲ್ಟಿ ಟಾಸ್ಕಿಂಗು ನೋಡಿ, ಸಿನಿಮಾನು ಒಂದ್ ಕಡೆ, ಬಿಗ್ ಬಾಸ್ ಒಂದ್ ಕಡೆ, ಅಂದ್ರೆ ಯಾವ ಟೈಮಲ್ಲಿ ಇಂಡಸ್ಟ್ರಿಗೆ ಬಂದಿರೋದು ಆಗ್ಲಿಂದ ಈಗೆಲ್ಲ ರಿಲ್ಯಾಕ್ಸ್ ಆಗೋ ಟೈಮು. ಬಟ್ ಆದ್ರೂ ಇಷ್ಟು ಹಾರ್ಡ್ ವರ್ಕ್ ಮಾಡಬೇಕು ನಾವು ಅಂತೇಳಿ ಈಗ್ಲೂ ಎಷ್ಟು ಚೆನ್ನಾಗಿ ಅವರು ಬಿಗ್ ಬಾಸ್ ಒಂದ್ ಕಡೆ ನಿಭಾಯಿಸ್ತಾ ಇರ್ತಾರೆ, ಫಿಲಮ್ ಒಂದ್ ಕಡೆ ಫಿಲಮ್ಗಳು ಮಾಡ್ತಾ ಇದಾರೆ. ಅದು ಈಗ ರೀಸೆಂಟ್ ಆಗಿ ನೋಡಿದ್ರೆ ಎಷ್ಟು ಬೇಗ ಫಿಲಮ್ಗಳು ಮಾಡಿದ್ರು. ಅದೆಲ್ಲ ಸುಮ್ಮನೆ ಆಗಲ್ಲ, ಹಾರ್ಡ್ ವರ್ಕ್, ಎಫರ್ಟ್, ಹಾರ್ಡ್ ವರ್ಕ್. ನಿಮ್ಮ ಜೊತೆ ಮಾತಾಡೋ ಈ ಕಾನ್ವರ್ಸೇಷನ್ ಅಲ್ಲಿ ಒಂದು ಅಬ್ಸರ್ವ್ ಮಾಡಿದೆ, ಕಾರ್ ಕ್ರೇಜ್ ನಿಮಗೆ ಸಿಕ್ಕಾಪಟ್ಟೆ ಇದ್ದಂಗಿದೆ. ಯಾಕಂದ್ರೆ ಅಲ್ಲೂ ಹೇಳಿದ್ರಿ ನೀವು ಕಾರ್ ಬಗ್ಗೆ ನಂಗೆ ಇಷ್ಟ ಅಂತ, ನೆಕ್ಸ್ಟ್ ಕಾರ್ ಯಾವುದು ಅಂತಾನು ಕೇಳಿದೆ. ಈ ಕ್ರೇಜ್ ಹುಟ್ಟಿದೆ ಹೆಂಗೆ ನಿಮಗೆ ಕಾರ್ ಕ್ರೇಜ್? ಚಿಕ್ಕ ವಯಸ್ಸಿಂದ ಅಂದ್ರೆ ಕಾರ್ಸ್ ಅಂದ್ರೆ ತುಂಬಾ ಇಷ್ಟ ಮೇಡಮ್. ಕಾರ್ ಅಂದ್ರೆ ಏನೋ ತುಂಬಾ ಚಿಕ್ಕ ವಯಸ್ಸಿಂದಾನು, ಅರ್ಲಿ ಏಜ್ ಇಂದಾನು ಅಂದ್ರೆ ಕಾರ್ಸ್ ಅಂದ್ರೆ ಫುಲ್ ಇಂಟ್ರೆಸ್ಟ್. ಕಾರ್ ಬಗ್ಗೆ, ಇಂಜಿನ್ಸ್ ಬಗ್ಗೆ, ಸೊ ಆತರ ಕಾರ್ಸ್ ಅಂದ್ರೆ ಏನೋ ಒಂಥರ ಬೇರೆ ಲೆವೆಲ್ ತುಂಬಾ ತಿಳ್ಕೊಂಡಿದ್ದೀರಾ ಅನ್ಸುತ್ತಲ್ವಾ? ಓಕೆ, ಸೊ ಈ ಹಾರ್ಸ್ ರೈಡಿಂಗ್ ಅಂತ ಹೇಳಿದ್ರಿ. ಸೊ ಹಾರ್ಸ್ ರೈಡಿಂಗ್ ಯಾವಾಗಿಂದ? ಹಾರ್ಸ್ ರೈಡಿಂಗು ತುಂಬಾ ಇಷ್ಟ. ಅಂದ್ರೆ ಚಿಕ್ಕ ವಯಸ್ಸಿಂದ ಹಾರ್ಸ್ ರೈಡಿಂಗ್ ಹೋಗಿ ಸಿನಿಮಾಗಳಲ್ಲೂ ಹಾರ್ಸ್ ರೈಡಿಂಗ್ ಎಲ್ಲ ಮಾಡ್ತಿದ್ರೆ ಇನ್ನೂ ಸಖತ್ತಾಗಿ ಅನ್ಸೋದು ಹಾರ್ಸ್ ರೈಡಿಂಗ್ ಬಗ್ಗೆ ಎಲ್ಲ. ಹಾಗೆ ಈಗ ದರ್ಶನ್ ಸರ್ ಹಾರ್ಸ್ ರೈಡಿಂಗು ಅದನ್ನೆಲ್ಲ ನೋಡಿದ್ರೆ ಸಿನಿಮಾಗಳಲ್ಲಿ ಎಲ್ಲದು ಅಷ್ಟೇ. ಈಗ ಹಾರ್ಸ್ ರೈಡಿಂಗ್ ಅಂದ್ರೆ ಸಿನಿಮಾದಲ್ಲಿ ನೋಡಿದ್ರು ಇಷ್ಟ, ರಿಯಲ್ ಲೈಫಲ್ಲೂ ಇಷ್ಟ. ಅದಕ್ಕೆ ಹೋಗಿ ಹಾರ್ಸ್ ರೈಡಿಂಗು ಕಲ್ಕೊಂಡು, ಅದು ಒನ್ ಆಫ್ ದಿ ಟಫೆಸ್ಟ್ ಇದು ಹಾರ್ಸ್ ರೈಡಿಂಗ್ ಎಲ್ಲ. ತುಂಬಾ ರಿಸ್ಕಿನೋ, ತುಂಬಾ ಕಷ್ಟ. ಏನ್ ಅದ್ರಿಂದ ಎಲ್ಲ ಒಂದ್ ಸ್ವಲ್ಪ ಮಿಸ್ ಆದ್ರೆ ಹೌದು, ಬಿದ್ರೆ ಎಲ್ಲ ಕಷ್ಟ ಆಗುತ್ತೆ. ಬಾರಿ ಕಷ್ಟ, ಈಸಿಯಾಗಿ ಕಲಿಯೋಂತದಲ್ಲ, ಅದು ಒಂಥರ ಸ್ಕಿಲ್ ಅಲ್ವಾ. ಸೊ ನೋಡಿ, ಈಗ ಸ್ಕಿಲ್ ಅಂತ ಸಿನಿಮಾಗ್ ಬೇಕಾಗುತ್ತೆ ಯಾವಾಗ್ಲಾದ್ರು. ಈಗ 6 ಪ್ಯಾಕ್ ಬೇಕು ಅಂದ್ರೆ ಇಮಿಡಿಯೇಟ್ ಸಿನಿಮಾಗೋಸ್ಕರ ಮಾಡಕ್ಕಾಗಲ್ಲ. ಆಲ್ರೆಡಿ ಇದ್ರೆ ಸಖತ್ತಾಗಿ ಇನ್ನೂ ಒಂದ್ ಸ್ವಲ್ಪ ಬೆಟರ್ ಆಗಿ ಸಖತ್ತಾಗಿ ಮಾಡ್ಬೋದು. ನಮ್ಗೆ ಹೊಸಬರಾಗಿರೋದ್ರಿಂದ ಯಾವಾಗ ಆಪರ್ಚುನಿಟಿ ಸಿಗುತ್ತೆ ಹೇಳಕ್ಕಾಗಲ್ಲ. ಸೊ ಒಬ್ಬ ಹೀರೋ ಅಂದ್ಮೇಲೆ ಎಲ್ಲರೂ ಅಷ್ಟೇ. ಈಗ ಸಿನಿಮಾನಲ್ಲಿ ಕೆಲಸ ಮಾಡ್ತಿದ್ದಾಗ ಒಂದು 100 ಜನ ಕೆಲಸ ಮಾಡ್ತಿರ್ತಾರೆ ಸೆಟ್ಟಲ್ಲಿ, 100 ಜನ. ಒಬ್ಬ ಹೀರೋಗೋಸ್ಕರನೇ ಅವ್ರ ಮೇಲೆ ಕತೆ ಇರುತ್ತೆ. ಅವ್ರು ಚೆನ್ನಾಗಿ ಮಾಡಿದ್ರೆ ಎಲ್ಲರಿಗೂ ಖುಷಿ, ಅವ್ರು ಹಾಕಿದ ಎಫರ್ಟ್ಸ್ ಎಲ್ಲರದ್ದು ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹೀರೋ ಅಂದ್ಮೇಲೆ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಫೈಟ್ ಬರ್ಬೇಕು, ಡ್ಯಾನ್ಸ್ ಬರ್ಬೇಕು, ಹಾರ್ಸ್ ರೈಡಿಂಗ್ ಬರ್ಬೇಕು, ಇನ್ನೇನಕ್ಕೆ ಹೀರೋ ಅಂತ. ಈಗ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಈಗ ವಿಜಯ್ ಮಾಸ್ಟರ್ ಅಂತ ಫೈಟ್ ಮಾಸ್ಟರ್ ಇದ್ರು. ಆ ಮಾಸ್ಟ್ರು ನಾನು ಫಸ್ಟ್ ಟೈಮ್ ಅವ್ರ ಜೊತೆ ವರ್ಕ್ ಮಾಡೋವಾಗ ಫುಲ್ ಎಲ್ಲ 100 ಜನ ಕುತ್ಕೊಂಡು ನೋಡ್ತಿದ್ರು. ಅವ್ರದ್ದು ಬಾಯ್ಸ್ ಕೈಲಿ ಏನೋ, ಫೈಟರ್ಸ್ ಕೈಲಿ ಏನೋ ಮಾಡಿಸ್ತಿದ್ರು. ಅವ್ರೆ ಫುಲ್ ಬೆಡ್ಸ್ ಎಲ್ಲ ಹಾಕಿದ್ರು, ಏನೇನೋ ಮಾಡಿದ್ರು. ಹಿಂಗ್ ಬಂದ್ 2-3 ರೋಲ್ ಹೊಡೆದು ಹಿಂಗ್ ಹೋಗಿ ಹಿಂಗೇನೋ ಬೀಳೋದು, ಆ ತರದೆಲ್ಲ ಏನೋ ಇತ್ತು. ಅವ್ರ ಕೈಲೆಲ್ಲ ಪ್ರಾಕ್ಟೀಸ್ ಮಾಡಿಸ್ತಿದ್ರು. ಅದಾಗಿದ ತಕ್ಷಣ ಹಿಂಗಂದು, ಓಕೆ ಸರ್, ಹೀರೋ ಸರ್ ಬನ್ನಿ ಮಾಡಿ ಅಂದ್ರು. ಅದೇ ಇವಾಗ ಏನ್ ಮಾಡ್ಬೇಕು ಅಂದ್ರೆ, ಅದೇ ಇವ್ರು ಮಾಡಿದ್ರಲ್ಲ ಅದನ್ನೇ ಮಾಡಿ ಅಂತ. ಅವ್ರೊಂದು 1 hour ಇಂದ ಎಲ್ಲ ಕ್ಯಾಮ್ರಾ, ಜಿಮ್ಮಿ ಎಲ್ಲ ಅಡ್ಜಸ್ಟ್ ಮಾಡಿದ್ರು. ಅಂದ್ರೆ ಅವ್ರಿಗೆ ಆಲ್ರೆಡಿ ಒಂಥರ ಹೀರೋ ಅಂದ್ರೆ ಇದೆಲ್ಲ ಮಾಡ್ತಾರೆ ಅಂತ. ಸೊ ನಾನು ಹೋಗಿ ಮಾಡ್ದೆ, ಹೆಂಗೋ ದೇವರದಿಂದ ಅದು ಕರೆಕ್ಟ್ ಆಗಿ ಬಂತು. ಆದ್ಮೇಲೆ ಅನ್ಕೊಂತಾ ಇದ್ದೆ, ಸರ್ ಒಂದ್ ಟೈಮ್ ನಾನು ಮೊದಲೇ ಏನೋ ಹೇಳ್ಬೇಕಾಗಿತ್ತಲ್ಲ, ಇಷ್ಟೆಲ್ಲ ಇರೋದು ಆಲ್ರೆಡಿ ಮಾಡ್ತೀನಿ ನನ್ಗೆ ಗೊತ್ತಿತ್ತ ನಿಮ್ಗೆ ಅಂತ. ಇಲ್ಲಮ್ಮ ವಿಡಿಯೋಸ್ ಎಲ್ಲ ನೋಡಿದ್ನಲ್ಲ, ನೀವು ಮಾಡೇ ಮಾಡ್ತೀನಿ ನನ್ ಕಾನ್ಫಿಡೆನ್ಸು. ಆಮೇಲೆ ನಾನು ಅಂತವ್ರಿಗೆ ಮಾಡೋದು, ಈ ಹೀರೋ ಅಂದ್ಮೇಲೆ ಅವೆಲ್ಲ ಮಾಡ್ಲೇಬೇಕು, ಇಲ್ಲಾಂದ್ರೆ ಏನ್ ಯೂಸು ಅನ್ನೋ ತರ ಹೇಳಿದ್ರು. ಅವಾಗ ಗೊತ್ತಿದ್ರು, ಮತ್ತೆ ಇನ್ನೊಂದ್ಸಲ ಟ್ಯಾಪ್ ಮಾಡ್ದಂಗ ಅದೆಲ್ಲ. ಹೀರೋ ಅಂದ್ಮೇಲೆ ಎಲ್ಲಾನು ಗೊತ್ತಿರ್ಬೇಕು, ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಏನೇ ಕಷ್ಟ ಇದ್ರು, ಏನೇ ಚಾಲೆಂಜಿಂಗ್ ಆಗಿದ್ರು ಅದ್ ಮಾಡ್ಬೇಕು, ಅವಾಗ್ಲೇ ಹೀರೋ ಅಂತ. ಕರೆಕ್ಟ್, ಅವ್ರ ಮಾತಲ್ಲಿ ಒಂದು ಸೂಕ್ಷ್ಮತೆ ಇದೆ, ನಿಮ್ಗೆ ಅಷ್ಟು ಕ್ವಾಲಿಟೀಸ್ ಇರ್ಬೇಕು ಅನ್ನೋ ತರ ಹೇಳಿದ್ರು. ಓಕೆ, ಸೊ ಈ ಆಕ್ಷನ್ಸ್ ಅಂತ ಬಂದಾಗ ಯು ಡಿಡ್ ಇಟ್ ವೆಲ್ ಅನ್ನೋ ತರ ಕೇಳ್ಪಟ್ಟಿದೀವಿ. ಫಿಲ್ಮ್ಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಆಕ್ಷನ್ಸ್ ಎಲ್ಲ ಸಖತ್ತಾಗಿದೆ ಅಂತ. ಯಾಕಂದ್ರೆ ಟೀಸರ್ ನೋಡಿದಾಗ್ಲೂ ನಮ್ಗೆ ಅದು ಕಾಣಿಸ್ತಾ ಇದೆ.
ಸೊ ಚೆನ್ನಾಗಿ ಮಾಡಿದ್ದೀರಾ ಅಂತ. ಈ ಮಾರ್ಷಲ್ ಆರ್ಟ್ಸು ಅಥವಾ ಬೇರೆ ಬೇರೆ ವಿಚಾರಗಳು ಬಂದಾಗ ಏನು ಕಲ್ತಿದ್ದೀರಾ? ಕೆಲವ್ರಿಗೆ ಇಷ್ಟ ಇರುತ್ತೆ ಬಾಕ್ಸಿಂಗ್, ಇಷ್ಟ ಇರುತ್ತೆ ಕೆಲವ್ರಿಗೆ ಮಾರ್ಷಲ್ ಆರ್ಟ್ಸ್ ಇಷ್ಟ ಇರುತ್ತೆ. ನಾನು ಈ MMA ಆ ತರದ್ದೆಲ್ಲ ಕಲ್ತಿದ್ದೀನಿ, ಅಂದ್ರೆ ಮಿಕ್ಸ್ಡ್ ಮಾರ್ಷಲ್ ಆರ್ಟ್ಸ್. ಈ ಸಿನಿಮಾಗೆ ಏನೇನ್ ಬೇಕೋ ರಿಯಲ್ ಲೈಫ್ ಅಲ್ಲೂ ಮಿಕ್ಸ್ಡ್ ಮಾರ್ಷಲ್ ಆರ್ಟ್ಸ್ ಎಲ್ಲ ಒಂದ್ ಸ್ವಲ್ಪ ಅದ್ರ ಬಗ್ಗೆನೂ ಇಂಟ್ರೆಸ್ಟ್. ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಬೇಸಿಕ್ ಟ್ರೈನಿಂಗ್ಸ್ ಮಿಕ್ಸ್ ಮಾರ್ಷಲ್ ಆರ್ಟ್ಸ್ ಅದು ಕಲ್ತಿದೀವಿ. ಅದ್ ಬಿಟ್ರೆ ಈ ಜಿಮ್ ನೀವೇ ನೋಡಿದೀರಾ, ಹೀರೋ ತರ ಕಾಣಿಸ್ಬೇಕು ಅಂದ್ರೆ ಆ ತರ ಸ್ಟ್ರೆಂತ್ ಇರ್ಬೇಕು, 4 ಜನ ಅಲ್ಲಿ ಹೊಡೆದ್ರು ರಿಯಲ್ ಅಂತ ಅನ್ಸ್ಬೇಕು. ಸಿನಿಮಾ ರೀಲೇ ಆಗಿದ್ರು ರಿಯಲ್ ಅಂತ ಅನ್ಸ್ಬೇಕು, ಒಳಗಡೆ ಕೂತಿದ್ದಾಗ ಅದೆಲ್ಲ ರಿಯಲ್, ವರ್ಲ್ಡ್ ಹೋದಾಗ ರಿಯಲ್ ಅನ್ಸ್ಬೇಕು. ಅದಕ್ಕೆ ನಮ್ಮ ಎಫರ್ಟ್ಸ್ ಏನಂದ್ರೆ ಜಿಮ್, 6 ಪ್ಯಾಕ್ ಮತ್ತೆ ಮಾರ್ಷಲ್ ಆರ್ಟ್ಸ್, ಫೈಟ್ ತುಂಬಾ ಇಂಪಾರ್ಟೆಂಟ್. ಆಕ್ಷನ್ ಅಂದಾಗ ಅದೆಲ್ಲ ಗೊತ್ತಿದ್ರೆ ಅಲ್ಲಿ ಸೆಟ್ಗೆ ಹೋದಾಗ ತುಂಬಾ ಈಸಿಯಾಗಿ ಆಗುತ್ತೆ. ಈಗ ನಮ್ದು ಶೂಟಿಂಗ್ ಸ್ಟಾರ್ಟ್ ಮಾಡಿ ಈ ಸಂಡೇ ಒಂದೇನೋ ಬಿಟ್ಟು ಗ್ಯಾಪೇ ಕೊಟ್ಟಿಲ್ಲ, ಡೇ ಅಂಡ್ ನೈಟ್ ಮಾಡಿದೀವಿ ಆಲ್ಮೋಸ್ಟ್. ಈಗ ನೈಟ್ ಮಾಡಿದ್ರೆ ಡೇ ಗ್ಯಾಪ್, ಡೇ ಮಾಡಿದ್ರೆ ನೈಟ್ ಗ್ಯಾಪ್ ಅಷ್ಟೇ, ಆ ತರ ಮಾಡಿದೀವಿ. ಸೊ ಹಂಗೆಲ್ಲ ಮಾಡ್ಬೇಕು ಅಂದಾಗ ಅಷ್ಟು ಪ್ರಿಪ್ರೇಷನ್ ಇದ್ರೇನೆ 100%. ಎಲ್ಲ ಹೇಳ್ಬಿಟ್ರಲ್ಲ, ಹಾಡ್ತೀರಾ? ಇಲ್ಲ, ಅದ್ಯಾವಾಗ್ಲೂ ಟ್ರೈ ಮಾಡಿಲ್ಲ. ಅಲ್ಲ, ಈಗ ಎಲ್ಲ ಹೇಳ್ಬಿಡ್ರಿ, ಬಾಕಿ ಇರೋದು ಒಂದೇ ಒಬ್ಬ ಹೀರೋ. ಬೇಡ, ಅದ್ಯಾವಾಗ್ಲೂ ಟ್ರೈ ಮಾಡಿಲ್ಲ, ಹಾಡಕ್ಕೆಲ್ಲ ಟ್ರೈ ಮಾಡಿಲ್ಲ. ಓಕೆ, ಈಗ ಮಾಸ್ತಿ ಅವರ ಡೈಲಾಗ್ ಅಂತ ಬಂದಾಗ ವೆರಿ ಇಂಟ್ರೆಸ್ಟಿಂಗ್, ಅಲ್ಲಿ ಕ್ಯಾಚ್ ಆಗಿರೋದು ಒಂದಷ್ಟು ಇದ್ದೇ ಇರುತ್ತೆ. ಸೊ ಈ ಸಿನಿಮಾದಲ್ಲಿ 1-2 ಲೈನ್ ಹೇಳ್ತೀರಾ ಅಂದ್ರೆ ಯಾವುದು ನಿಮ್ಗೆ ತುಂಬಾ ಇಷ್ಟ ಆಯ್ತು? ಇದೆಲ್ರಿಗೂ ಇಷ್ಟ ಆಗುತ್ತೆ. ಹೇಳಿಲ್ಲ, ಇನ್ನು ಹೊರಗಡೆ ಬಂದಿಲ್ಲ. ಎಕ್ಸ್ಕ್ಲೂಸಿವ್ ಆಗಿ ನಿಮ್ಗೆ ಹೇಳ್ಬೇಕು ಅಂದ್ರೆ, ಈಗ ಹುಡುಗನ್ ಕ್ಯಾರೆಕ್ಟರ್ ಹೀರೋ ಫುಲ್ ಹುಡುಗರ್ಗ ರೆಪ್ರೆಸೆಂಟ್ ಮಾಡ್ತಾ ಇರ್ತಾರೆ, ಅಂದ್ರೆ ಹೀರೋಯಿನ್ ಫುಲ್ ಹುಡುಗಿ ಸಮಾಜನೇ ರೆಪ್ರೆಸೆಂಟ್ ಮಾಡ್ತಾ ಇರೋ ತರ, ಆ ತರ ಫೀಲ್ ಬರುತ್ತೆ. ಅದು ಅವ್ರ ಕಡೆಯಿಂದ ಅವ್ರ ಕರೆಕ್ಟು, ಹೀರೋ ಕಡೆಯಿಂದ ಹುಡುಗರ ಕರೆಕ್ಟು, ಹೀರೋಯಿನ್ ಇಂದ ಹುಡುಗಿರ್ ಕರೆಕ್ಟ್. ಜನರಲ್ ಹುಡುಗ ಹುಡುಗಿ ಮಧ್ಯೆ ಇದಾಗೋದು. ಏನೋ ಒಂದ್ ವಿಷಯ ಬಂದು ಏನೋ ಹರ್ಟ್ ಆಗಂಗೆ ಮಿಡಲ್ ಕ್ಲಾಸ್ ಬಗ್ಗೆ ನಾನು ಏನೋ ಅನ್ಕೊಂಡಿದ್ದೆ, ಹೀರೋಯಿನ್ ಹೇಳೋದು ಏನೋ ಅನ್ಕೊಂಡಿದ್ದೆ, ನಿಮ್ದು ಒಂದ್ ಮಿಡಲ್ ಕ್ಲಾಸ್ ಬುದ್ಧಿ ಅಂತ ಏನೋ ಬೈದ್ ಬಿಡ್ತಾಳೆ. ಆಗ ನಂದು ಬರೋದು, ಹುಡುಗಿಗೋಸ್ಕರ ಅಪ್ಪ ಅಮ್ಮನ ಕಷ್ಟದ ಜೊತೆಗೆ ಫ್ರೆಂಡ್ಸ್ ನ ಬಿಡದೇ ಇರೋದೇ ಮಿಡಲ್ ಕ್ಲಾಸ್ ಬುದ್ಧಿ ಆದ್ರೆ ನಂದು ಮಿಡಲ್ ಕ್ಲಾಸ್ ಬುದ್ಧಿನೇ. ನಿಮ್ ಹುಡುಗಿರು ನಿಮ್ ಬುದ್ಧಿ ನಮಗ್ ಗೊತ್ತಿಲ್ಲ, ಆ ತರ ಒಂದ್ ಬರುತ್ತೆ. ನಾನು ಜಾಸ್ತಿ ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತಾ ಇಲ್ಲ. ಸೊ ಈ ತರ ಅಂದ್ರೆ ಡೈಲಾಗು ಅಂದ್ರೆ ಹುಡುಗಿರಿಗೆ ಬೈಯೋ ತರ ಇದೆ, ಬೈಯೋ ತರ ಇಲ್ಲ. ಹೆಂಗಂದ್ರೆ ಅದೇ ಹುಡುಗಿಗೋಸ್ಕರ ಅಪ್ಪ ಅಮ್ಮನ ಕಷ್ಟದ ಜೊತೆಗೆ ಫ್ರೆಂಡ್ಸ್ ನ ಬಿಡದೇ ಇರೋದೇ ಮಿಡಲ್ ಕ್ಲಾಸ್ ಬುದ್ಧಿ ಆದ್ರೆ ನಮ್ದು ಮಿಡಲ್ ಕ್ಲಾಸ್ ಬುದ್ಧಿನೇ, ನಿಮ್ ಬುದ್ಧಿ ನಮಗ್ ಗೊತ್ತಿಲ್ವಾ ಅನ್ನೋ ತರ. ಲವ್ ಅಂತ ಬಂದಾಗ ಟೈಮ್ ಕೊಡೋನ್ಬೇಕು, ಲೈಫ್ ಅಂತ ಬಂದಾಗ ದುಡ್ಡಿರೋ ಅನ್ಬೇಕು. ಸೊ ಈ ತರ ಅವರು ಆ ಕಡೆ ಅಂತ ಕೌಂಟರ್ ಡೈಲಾಗ್ಸ್ ಅದಕ್ಕಿರುತ್ತೆ, ಅಂದ್ರೆ ಆತರ. ಆಮೇಲೆ ಮತ್ತೆ ಲಾಸ್ಟ್ ಅಲ್ಲಿ ಎಂಡ್ ಆಗೋವಾಗ ನಾವು ಹುಡುಗಿ ಮುಖ ಚೆನ್ನಾಗಿದ್ರೆ ಮನ್ಸು ಚೆನ್ನಾಗಿರುತ್ತೆ ಅನ್ಕೊಂಡ್ಬಿಡ್ತೀವಿ, ಅದು ನಾವು ಮಾಡೋದ್ ತಪ್ಪು ಅಂತ ಹೇಳ್ತಾರೆ. ಸೊ ಆ ಕಡೆ ಕೌಂಟ್ರು ನೀವ್ ಹೀರೋಯಿನ್ ಕೇಳ್ಬೇಕು, ಅವರು ಅದೇ ತರ ಕೌಂಟರ್ಸ್ ಇರುತ್ತೆ. ನಾವ್ ಹೇಳೋವಾಗ ನಂದು ಹೆಂಗ್ ಕರೆಕ್ಟ್ ಅನ್ಸುತ್ತೋ ಅವ್ರು ಹೇಳೋವಾಗ ಅವ್ರದ್ದು ಹಂಗ್ ಕರೆಕ್ಟ್ ಅನ್ಸುತ್ತೆ. ಜನರಲ್ ಆಗಿ ಒಂದ್ ಸ್ವಲ್ಪ ಸುಮಾರು ಜನ ಲವ್ ಅಂತ ಬಂದಾಗ ಟೈಮ್ ಕೊಡೋರ್ ಬೇಕಾಗುತ್ತೆ, ಲೈಫ್ ಅಂತ ಬಂದಾಗ ಫೈನಲಿ ದುಡ್ಡಿರೋರ್ ಬೇಕಾಗುತ್ತೆ. ಸುಮಾರು ಜನದ ಆ ತರ ಇರುತ್ತಲ್ಲ, ಅವಾಗ ಹುಡುಗರಿಗೆ ಅದು ಹರ್ಟ್ ಆಗುತ್ತೆ. ಲವ್ ಅಂತ ಬಂದಾಗ ಟೈಮ್ ಕೊಡೋರ್ ಬೇಕು ಅಂತಾರೆ, ಲವ್ ಅಂತ ಬಂದಾಗ ನಂಗೆ ಟೈಮ್ ಕೊಡ್ಬೇಕು, ನನ್ಗೆ ಅದ್ ಮಾಡ್ಬೇಕು ಇದು ಮಾಡ್ಬೇಕು ಎಲ್ಲ, ಬರೀ ಅಲ್ಲೇ ಟೈಮ್ ಕೊಡ್ತಾರೆ, ದುಡ್ಡು ಇರಲ್ಲ. ಅದೇ ಮತ್ತೆ ಲೈಫ್ ಅಂತ ಬಂದಿದ ತಕ್ಷಣ ದುಡ್ಡಿರ್ಬೇಕು, ಸೆಟಲ್ ಆಗಿರ್ಬೇಕು, ದುಡ್ಡಿರ್ಬೇಕು. ಇದೆಲ್ಲ ಟೈಮ್ ಇಲ್ಲೇ ಕೊಟ್ರೆ ಹುಡುಗರು ಅದಕ್ಕೆ ಯಾವಾಗ ಸೆಟ್ಲ್ ಆಗೋದು? ಅಂದ್ರೆ ಆತರ ಈ ತರ ವಿಷಯದಲ್ಲಿ ಅವ್ರ ಆಯ್ಕೆನೆ ಕರೆಕ್ಟಾ? ಲವ್ಗೆ ಬೇರೆ, ಲೈಫ್ಗೆ ಬೇರೆ ತಪ್ಪು ಅಂತ ನಾವ್ ಹೇಳ್ತಾ ಇರೋದು. ಹುಡುಗರದ್ದು ನಾನ್ ರೆಪ್ರೆಸೆಂಟ್ ಮಾಡ್ಕೊಂಡು ತಪ್ಪು ಅಂತ ಹೇಳ್ತಾ ಇರೋದು. ಹುಡುಗಿರು ಲವ್ ಅಂತ ಬಂದಾಗ ಟೈಮ್ ಕೊಡೋರ್ಬೇಕು, ಲೈಫ್ ಅಂತ ಬಂದಾಗ ದುಡ್ಡಿರೋರ್ಬೇಕು ಅಂತ. ಆಮೇಲೆ ಹೇಳೋದು ನಾವು ಹುಡುಗಿ ಮುಖ ಚೆನ್ನಾಗಿರೋ ಮನ್ಸು ಚೆನ್ನಾಗಿರೋದು ಅನ್ಕೊಂಡ್ಬಿಡ್ತೀವಿ, ಅದು ನಾವ್ ಮಾಡೋ ತಪ್ಪು. ಮನ್ಸು ಚೆನ್ನಾಗಿರೋದು ಅನ್ಕೊಂತೀವಲ್ಲ ಅನ್ನೋ ತರ ಅವ್ರ ಹಾಗೆ ಹೇಳ್ತಾರೆ. ನೀವೆಲ್ಲಿ ಮನ್ಸು ನೋಡಿದೀರಾ? ಆತರ ಅವ್ರದ್ದು ಏನೋ ಇದೆ, ಹೆಣ್ಮಕ್ಳು ಮನ್ಸು ನಿಮ್ಗೇನ್ ಗೊತ್ತು ಅನ್ನೋ ತರ ಬರುತ್ತಾ? ಓಕೆ, ಒಟ್ಟಲ್ಲಂತೂ ಥಿಯೇಟರ್ ಅಲ್ಲಿ ನಿಮ್ ಡೈಲಾಗ್ ಬರುವಾಗ ಹುಡುಗರ ಕಡೆಯಿಂದ ವಿಷಲು ಚಪ್ಪಾಳೆ ಇರುತ್ತೆ, ಹೆಣ್ಮಕ್ಳು ಹೇಳುವಾಗ ಹೀರೋಯಿನ್ ಡೈಲಾಗ್ ಬರ್ತಿದಂಗೆ ಹೆಣ್ಮಕ್ಳ ಕಡೆಯಿಂದ ಸ್ವಲ್ಪ ಜನ ಕರೆಕ್ಟ್ ಅನ್ಸ್ಬೋದು, ಸ್ವಲ್ಪ ಜನ ಗೀತ್ತಾರೆ. ಬಟ್ ಫೈನಲ್ ನೋಡಿದಾಗ ಗೊತ್ತಾಗೋದು. ಆಬ್ವಿಯಸ್ ಆಗಿ ಹುಡುಗರೇ ಸಪೋರ್ಟ್ ಮಾಡ್ತಾರೆ, ಇಲ್ಲಿ ಹುಡುಗಿರೇ ಸಪೋರ್ಟ್ ಮಾಡ್ತಾರೆ. ಒಟ್ಟಲ್ಲಿ ಸಿನಿಮಾಗೇನೆ ಚಪ್ಪಾಳೆ, ಡೈಲಾಗ್ಗೆನೆ ಚಪ್ಪಾಳೆ. ಓಕೆ, ಚೆನ್ನಾಗಿದೆ ಡೈಲಾಗ್ಸ್ ಹೇಳಿದಾಗ. ಮಾಸಿ ಸರ್ ಅಂತಲ್ಲ, ಡೈಲಾಗ್ಸ್ ಎಲ್ಲ ನೋಡಿ ಈ ತರ ಡೈಲಾಗ್ಸ್ ಎಲ್ಲ ಇದೆ. ಓಕೆ, ಸೊ ಹಾಗೆ ಓವರ್ ಆಲ್ ಸಿನಿಮಾ ಅಂತೂ ರಿಲೀಸಿಗೆ ಹತ್ರ ಇದೆ. ಸೊ ಒಬ್ಬ ಹೀರೋ ಅಂತ ಅನ್ಸ್ಕೊಳಕ್ಕೆ ನಿಮ್ಮ ಕಡೆಯಿಂದ ಏನೆಲ್ಲ ಪ್ರಯತ್ನ ಬೇಕು, ಎಲ್ಲ ಭಾಗದಲ್ಲೂ ನೀವು ರೆಡಿಯಾಗಿ ಜನರ ಮುಂದೆ ಬರ್ತಾ ಇದ್ದೀರಾ. ಅದು ನಮ್ಮ ಕನ್ನಡ ಜನರ ಮುಂದೆ ಬರ್ತಾ ಇದ್ದೀರಾ, ಬಿಗ್ ಸ್ಕ್ರೀನಲ್ಲಿ ಬರ್ತಾ ಇದೆ. ಸೊ ಒಂದು ಎಕ್ಸೈಟ್ಮೆಂಟ್ ಇದೆ ಅಂತ ಹೇಳಿದ್ರಿ. ಸೊ ಭಯ ಎಲ್ಲಾದ್ರೂ ಇದೆಯಾ, ನರ್ವಸ್ನೆಸ್ ಇದೆಯಾ? ಸೊ ಎಷ್ಟು ವೆಯ್ಟ್ ಮಾಡ್ತಾ ಇದ್ದೀರಾ ಆ ದಿನಕ್ಕೆ ನೀವು? ಮೇಡಮ್ ಭಯ ಇಲ್ಲ, ಯಾಕಂದ್ರೆ
ಪ್ರಯತ್ನ ಅಷ್ಟು ಜೆನ್ಯೂನ್ ಆಗಿ 100% ಎಫರ್ಟ್ಸ್ ಹಾಕಿ ಪ್ರಯತ್ನ ಪಟ್ಟಿರೋದ್ರಿಂದ ನನ್ನ ಕೆಲಸ ನಾನು ಏನ್ ಮಾಡಿದೆ ತೃಪ್ತಿ ಇದೆ. ಸೊ ಅದರಿಂದ ಭಯ ಏನಿಲ್ಲ, ಎಕ್ಸೈಟ್ಮೆಂಟ್ ಇದೆ. ಎಕ್ಸೈಟ್ಮೆಂಟ್ ಜೊತೆಗೆ ದೇವ್ರ ಆಶೀರ್ವಾದ ಇಲ್ಲದೆ ಇಲ್ಲಿವರೆಗೂ ಬರಕ್ ಆಗ್ತಿದ್ದಿಲ್ಲ. ದೇವ್ರ ಆಶೀರ್ವಾದ ಇರೋದ್ರೆ ಹೊಸಬರಾಗಿ, ಹೊಸ ಪ್ರೊಡ್ಯೂಸರ್ ಆಗಿ, ಹೊಸ ಹೀರೋ ಆಗಿ ಎಲ್ಲಾನು ಇಲ್ಲಿವರೆಗೂ ಬಂದಿದೀವಿ ಅಂದ್ರೆ ದೇವ್ರ ಆಶೀರ್ವಾದ ಇದೆ. ಸೊ ಜನದ ಆಶೀರ್ವಾದ ಬೇಕು. ಜನಕ್ಕೆ ನಾನು ಹೇಳೋದೇನಂದ್ರೆ ಕಂಟೆಂಟ್, ಈ ಕಂಟೆಂಟ್ ನ ರಿಲೀಸ್ ಮಾಡಿರೋದೇ ಟೀಸರು ಮತ್ತೆ ಸಾಂಗು. ಈಗ 17th ಇನ್ನೊಂದು ಸಾಂಗ್ ಇದೆ, ಆಲ್ಫಾ ಅನ್ನೋ ಸಾಂಗ್ ಇದೆ, ಮತ್ತೆ ಒಂದು ಟ್ರೈಲರ್ ರಿಲೀಸ್ ಮಾಡ್ತೀವಿ. ಇದಿಷ್ಟು ನೋಡಿದಾದ್ಮೇಲೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಜನಕ್ಕೆ ಏನು ಹೇಳೋದಂದ್ರೆ ಕನ್ನಡಿಗರಿಗೆ ಕನ್ನಡ ಸಿನಿಮಾ ಮೇಲೆ ಒಂದ್ ಸ್ವಲ್ಪ ಆಸೆ ಕಳ್ಕೊಂಡಿದ್ದಾರೆ. ಅದಕ್ಕೆ ಈಗ ನೋಡಿದ್ರೆ ಪರಿಸ್ಥಿತಿಗಳು ಒಂದ್ ಸ್ವಲ್ಪ ಅಷ್ಟು ಸರಿ ಇಲ್ಲ. ಬಟ್ ಹೊಸಬ್ರಂದ್ರೆ ಇನ್ನೂ ಒಂದ್ ಸ್ವಲ್ಪ ಕಡಿಮೆ ಇಂಟ್ರೆಸ್ಟ್. ಸೊ ಅದಕ್ಕೆ ನಾನು ಏನು ಹೇಳೋದು ಅಂದ್ರೆ ನಮ್ದು ಟೀಸರ್ ನೋಡಿ, ಸಾಂಗ್ಸ್ ನೋಡಿ, ಟ್ರೈಲರ್ ನೋಡಿ, ದಯವಿಟ್ಟು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು 10 ಜನಕ್ಕೆ ಅದನ್ನ ಶೇರ್ ಮಾಡಿ. ನಮಗೆ ಅದು ಗೊತ್ತಾಗೋದೇ ಇಂಪಾರ್ಟೆಂಟ್ ಇರೋದು. ಯಾಕಂದ್ರೆ ಅದು ನೋಡಿದ್ರೆ ಥಿಯೇಟ್ರಿಗೆ ಬರ್ತಾರೆ ಅಂತ ನಮ್ಮ ನಂಬಿಕೆ. ನೋಡಿದವರೆಲ್ಲನೂ ಪಾಸಿಟಿವ್ ರೆಸ್ಪಾನ್ಸ್ ಇದೆ, ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ಟೀಸರು ಸಾಂಗ್ಸು ಟ್ರೈಲರು ಎಲ್ಲ ನೋಡಿ ದಯವಿಟ್ಟು 20ನೇ ತಾರೀಕು ಫೆಬ್ರವರಿ 20th ಥಿಯೇಟರ್ಸ್ ಬಂದು ಸಿನಿಮಾ ನೋಡಿ. ಯಾಕಂದರೆ ಇದು ಥಿಯೇಟ್ರ್ ಸಿನಿಮಾ. ಇದು ಏನಕ್ಕೆ ಸ್ಪೆಷಲಾಗಿ ಹೇಳ್ತಾ ಏನಂದರೆ ಇದು ಥಿಯೇಟ್ರಲ್ಲೇ ಬಂದು ನೋಡೋ ಅಂಥ ಸಿನಿಮಾ, ಥಿಯೇಟ್ರಿಗೋಸ್ಕರ ಮಾಡಿರೋ ಸಿನಿಮಾ. ಮಾಸ್ ಜನದ ಜೊತೆಗೆ ಥಿಯೇಟ್ರಲ್ಲಿ ಕೂತ್ಕೊಂಡು ಆ ಕ್ವಾಲಿಟಿ ಅದರಲ್ಲಿ ನೋಡೋಕ್ಕೆ ಮಾಡಿರೋಂಥ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಆಲ್ಫಾ, ಸೊ ನಿಮ್ಮ ಫಸ್ಟ್ ಮೂವಿ ಆಗಿದ್ಕೊಂಡು ಒಂದು ಕಡೆ ಹೀರೋ, ಒಂದು ಕಡೆ ಪ್ರೊಡ್ಯೂಸರ್ ಆಗಿ ನಿಭಾಯಿಸಿದ್ದೀರಾ. ಸೊ ಸಿನಿಮಾ ಮೇಲೆ ನಿಮಗೆ ಕಂಪ್ಲೀಟ್ ನಂಬಿಕೆ ಇದೆ, ಕಾನ್ಫಿಡೆನ್ಸ್ ಇದೆ, ಅದು ಕಾಣಿಸ್ತಾ ಇದೆ. ಸೊ ಆಲ್ ದ ವೆರಿ ಬೆಸ್ಟ್. ಸಿನಿಮಾ ಸಕ್ಸಸ್ ಆಗಲಿ. ಸೊ ನೆಕ್ಸ್ಟ್ ಮೀಟ್ ನಮ್ದು ಸಕ್ಸಸ್ಸೇ ಆಗಿರಲಿ ಅಂತ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಆಲ್ಫಾ ಸಿನಿಮಾದ ಹೀರೋ ಹೇಮಂತ್ ಕುಮಾರ್ ಅವರು ನಮ್ಮ ಜೊತೆ ಇದ್ರು, ಸಿನಿಮಾದ ಹೀರೋ ಕಮ್ ಪ್ರೊಡ್ಯೂಸರ್. ಸೊ ಇಲ್ಲಿ ಇವ್ರು ಹೇಳ್ತಾ ಇರೋ ಪ್ರಕಾರ ತುಂಬ ಸಿನಿಮಾಗಳು ಬರ್ತಾ ಇದೆ ಆ್ಯಂಡ್ ಬೇರೆ ಬೇರೆ ಜಾನರ್ಗಳ ಸಿನಿಮಾಗಳು ಬರ್ತಾ ಇದೆ. ಬಟ್ ಈ ಸಿನಿಮಾಗೆ ಒಂದಷ್ಟು ಎಫರ್ಟ್ ಇದೆ ಆ್ಯಂಡ್ ಹೀರೋ ಹೀರೋಯಿನ್ ಹೊಸಬ್ರು ಅನ್ನೋದೊಂದು ಬಿಟ್ಟು ನಿಮಗೆ ಉಳಿದಿದ್ದೆಲ್ಲರೂ ಕೂಡ ಎಕ್ಸ್ಪೀರಿಯನ್ಸ್ಡ್ ಟೆಕ್ನಿಕಲ್ ಟೀಮ್ ಇರುವಾಗ ನೀವು ಸಿನಿಮಾನ ಒಂದು ಮಟ್ಟಕ್ಕೆ, ಒಂದು ಎತ್ತರಕ್ಕೆ ನೀವು ಯೋಚನೆ ಮಾಡ್ಬೋದು, ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ನಿಮಗೆ ಈ ಸಿನಿಮಾದಲ್ಲಿ ಸಿಗುತ್ತೆ. ನಿಮ್ಗೆ ಅದ್ರ ಮೇಲೆ ನಂಬಿಕೆ ಬರಬೇಕು ಅಂದರೆ ಸಿನಿಮಾ ಹಾಡುಗಳನ್ನ ನೋಡಿ, ಟೀಸರ್ನ ನೋಡಿ, ಟ್ರೈಲರ್ನ ನೋಡಿ, ಖಂಡಿತ ನಿಮಗೆ ಸಿನಿಮಾ ಮೇಲೆ ನಿರೀಕ್ಷೆ ಜಾಸ್ತಿ ಆಗುತ್ತೆ. ಥಿಯೇಟ್ರಿಗೆ ಬಂದು ನೋಡಿ. ಇದೆಲ್ಲ ನಿಮ್ಗೆ ಇಷ್ಟ ಆದರೆ ಇದನ್ನು ಶೇರ್ ಮಾಡಿ, ಜನರಿಗೂ ಇಷ್ಟ ಆಗುತ್ತೆ. ಸೊ ಆ್ಯಂಡ್ ಇದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ಆಲ್ಫಾ ಇದು ನಮ್ಮ ಕನ್ನಡ ಸಿನಿಮಾ. ನಾವು ಕನ್ನಡದವರಾಗಿ ಥಿಯೇಟ್ರಿಗೆ ಹೋಗಿ ದುಡ್ಡು ಕೊಟ್ಟು ನಮ್ಮ ಕನ್ನಡ ಸಿನಿಮಾನ ನೋಡೋಣ. ಹೀಗೆ ದುಡ್ಡು ಕೊಟ್ಟು ನೋಡೋ ಮುಖಾಂತರ ನಮ್ಮ ಇಡೀ ಇಂಡಸ್ಟ್ರಿನ ಉಳಿಸ್ಬೋದು, ಬೆಳೆಸ್ಬೋದು ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.